ಬ್ಯಾಕ್. ಎಲ್ಲಿದ್ದಾನೆ ಕೈ ಮುಖಂಡ ಚಪ್ಪಲಿ ರಾಜೀವ? ಎಫ್ಐಆರ್ ಆಗಿ 5 ದಿನ ಕಳೆದರೂ ಕೂಡ ಬಂಧನ ಆಗಿಲ್ಲ. ಹುಡುಕ್ತಾ ಇದ್ದೇವೆ ಅಂತ ಕಾಕಿ ಪಡೆ ಇನ್ನೂ ಕೂಡ ಪುಂಗಿ ಹುಡ್ತಾ ಇದೆ. ಸಬೂಬನ್ನ ಹೇಳ್ತಾ ಇದ್ದಾರೆ, ಹುಡುಕ್ತಾ ಇದೀವಿ ಅಂತ. ಮೂರು ತಂಡ ರಚನೆ ಮಾಡ್ಬಿಟ್ಟಿದೀವಿ, ಇನ್ನೂ ಹುಡುಕ್ತಾ ಇದೀವಿ ಆ ಚಪ್ಪಲಿ ರಾಜೀವನನ್ನ ಅಂತ ಹೇಳ್ತಾ ಇದ್ದಾರೆ. ರಾಜೀವ್ ಗೌಡಗೆ ಇದೆಯಾ ಪ್ರಭಾವಿಗಳ ಶ್ರೀರಕ್ಷೆ ಅಂತ ಈ ಮೊನ್ನೆನೂ ಕೂಡ ಇದೇ ವಿಚಾರ ಹೇಳುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ನಾನು. ಇಲ್ಲಿ ಅಕಸ್ಮಾತ್ ಈ ವ್ಯಕ್ತಿ ರಾಜೀವ್ ಗೌಡ ಅನ್ನುವಂಥ ವ್ಯಕ್ತಿ ಕಾಂಗ್ರೆಸ್ನ ನಾಯಕ ಅಲ್ಲದೆ ಬಿಜೆಪಿಯವನೋ ಅಥವಾ JDS ಅವನೋ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಜೈಲಿನಲ್ಲಿ ಇರ್ತಾ ಇದ್ದ. ಆದ್ರೆ ಕಾಂಗ್ರೆಸ್ನ ನಾಯಕ, ಅವರದ್ದೇ ಪಕ್ಷ ಆಡಳಿತವನ್ನ ಮಾಡ್ತಾ ಇರುವಂಥದ್ದು. ಸಹಜವಾಗಿ ಪ್ರೆಷರು, ಶ್ರೀರಕ್ಷೆ ಎಲ್ಲವೂ ಇರುತ್ತೆ. ಇಲ್ಲಿ ಸಚಿವ ಮುನಿಯಪ್ಪ ಆಪ್ತನಾಗಿರುವಂಥದ್ದು ರಾಜೀವ್ ಗೌಡ. ಪೊಲೀಸರ ಮೇಲೆ ಮುನಿಯಪ್ಪ ಒತ್ತಡನ ಅನ್ನುವಂಥ ಪ್ರಶ್ನೆ ಇದೆ. ರಾಜೀವ್ ಗೌಡ ಬಂಧಿಸದಂತೆ ಒತ್ತಡ ಹಾಕಲಾಗಿದೆಯಾ? ಬೇಲ್ ರಹಿತ ವಾರಂಟ್ ಇದ್ರೂ ಕೂಡ ಬಂಧನ ಆಗಿಲ್ಲ. ಅನುಮಾನ ಹುಟ್ಟಿಸ್ತಾ ಇದೆ ಪೊಲೀಸರ ನಡೆ. ಮೂರು ತಂಡ ರಚಿಸ್ಕೊಂಡು ಏನು ಮಾಡ್ತಾ ಇದ್ದಾರೆ, ಎಲ್ಲಿದ್ದಾನೆ ಅನ್ನುವಂಥದ್ದು ಗೊತ್ತಿಲ್ವಾ ನಿಮ್ಗೆ? ಎಂತೆಂಥವ್ರನ್ನೆಲ್ಲ ಅರೆಸ್ಟ್ ಮಾಡಾಕ್ಬಿಟ್ರಿ. ಅಲ್ಲಿ ಪ್ರಜ್ವಲ್ ರೇವಣ್ಣ, ಮುನಿರತ್ನ ಸೇರಿದಂತೆ MLA MP ಗಳು ಎಲ್ಲರನ್ನೂ, ವಿರೋಧ ಪಕ್ಷದವ್ರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿ ಹಾಕಿದ್ರು. ಆದ್ರೆ ಅವರದ್ದೇ ಪಕ್ಷದವರು ಅಂತ ಬಂದಂತ ಸಂದರ್ಭದಲ್ಲಿ ನೂರಾರು ಕಾರಣಗಳನ್ನು ಹುಡುಕ್ತಾ ಇದ್ದಾರೆ. ಚಿಂತಾಮಣಿ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅದು 22ಕ್ಕೆ ಮುಂದೂಡಿಕೆ ಆಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದತ್ತಾತ್ರೇಯ, ಇಲ್ಲಿ ಸ್ಪಷ್ಟವಾಗಿ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇರುವಂತದ್ದು ಅಂದ್ರೆ ಒತ್ತಡ ಬಿದ್ದಿದೆ ಪೊಲೀಸರಿಗೆ. ಸೊ ಹೀಗಾಗಿ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ದಲೇ ಇರುವಂತ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದ್ದಾರೆ ಅಷ್ಟೇ ಕಾಕಿ ಪಡೆಯೋರು, ಇನ್ನೇನು ಅಲ್ಲ. ಅವ್ರು ಕೆಲಸ ಮಾಡೋದ್ ಬಿಟ್ಟು ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಇಲ್ಲಿ. ಪೃಥ್ವಿ, ಖಂಡಿತವಾಗಿಯೂ. ಯಾಕಂದ್ರೆ ಈಗ ಪೌರಾಯುಕ್ತೆ ಅಮೃತಗೌಡಗೆ ಈ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಧಮಕಿ ಏನ್ ಹಾಕಿದಾರೋ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ದಿನಕ್ಕೊಂದು ರಾಜಕೀಯ ತಿರುವುಗಳು ಪಡ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ರಾಜೀವ್ ಗೌಡನ ಕರಾಳ ಮುಖಗಳು ಸಹ ದಿನಕ್ಕೊಂದಂತೆ ಬಯಲಿಗೆ ಬರ್ತಾ ಇರುವಂತಹದ್ದು. ಸದ್ಯ ಎಲ್ಲೋ ಅಜ್ಞಾತ ಸ್ಥಳದಲ್ಲಿದ್ದುಕೊಂಡು ಈಗ ಚಿಂತಾಮಣಿ ಏನು ಆ ಕೋರ್ಟ್ಗೆ ಒಂದು ಜಾಮೀನು ಮಂಜೂರಿಗೆ ಅರ್ಜಿಯನ್ನ ಸಲ್ಲಿಸಿರುವ ಮಾಹಿತಿ ಕೂಡ ಈಗ ಎಲ್ರಿಗೂ ಗೊತ್ತಿರುವಂತಹದ್ದು. ಜೊತೆಗೆ ಈಗ ಒಂದು ಜಾಮೀನು ಮಂಜೂರು ಕೂಡ ಮುಂದೂಡಿಕೆ ಆಗಲಾಗ್ತಾ ಇದೆ. ಆದ್ರೆ ಈ ರಾಜೀವ್ ಗೌಡ ಎಲ್ಲಿದ್ದುಕೊಂಡು ಈ ಅರ್ಜಿಯನ್ನ ಸಲ್ಲಿಸಿದ್ದಾನೆ, ಇದರ ಹಿಂದೆ ಯಾರಿದ್ದಾರೆ, ಯಾವ ಪ್ರಭಾವಿ ಸಚಿವರು ಕೈವಾಡ ಇದೆ ಎಂಬುದು ಇಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಈಗ ಸಚಿವರಾದಂತಹ KH ಮುನಿಯಪ್ಪನವರು ಬಹಳಷ್ಟು ರೀತಿಯಾದಂತಹ ಸಾಫ್ಟ್ ಕಾರ್ನ್ ತೋರ್ತಾ ಇರುವಂತದ್ದು. ಜೊತೆಗೆ ಗೃಹ ಸಚಿವರು ಸಹ ನಾವು ವಿಶೇಷ ತಂಡಗಳನ್ನ ರಚಿಸಿದ್ವಿ, ಅವರನ್ನ ಬಂಧಿಸ್ತೀವಿ ಅಂತ ಹೇಳಿಕೆಗಳನ್ನ ಸಹ ಕೊಡ್ತಾ ಇರುವಂತದ್ದು. ಆದ್ರೆ ಅಜ್ಞಾತ ಸ್ಥಳದಲ್ಲಿದ್ದುಕೊಂಡು ಅರ್ಜಿ ಸಲ್ಲಿಸಿದ ರಾಜೀವ್ ಗೌಡ ಅವರು ಕಾಂಗ್ರೆಸ್ ಸರ್ಕಾರದ ಸಚಿವರ ಗಮನಕ್ಕೆ ಬರ್ಲಿಲ್ವಾ? ಪೊಲೀಸರ ಅಂಡರ್ ಅಲ್ಲೇ ಏನಾದ್ರೂ ಈತ ಅಡಗಿಕೊಂಡಿದ್ದಾನೆ ಎಂಬ ಪ್ರಶ್ನೆ ಈಗ ಬಹಳಷ್ಟು ರೀತಿಯಾದಂತಹ ಸಾರ್ವಜನಿಕರ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಒಟ್ನಲ್ಲಿ ಈ ರಾಜೀವ್ ಗೌಡ ಇಲ್ಲ ಪೊಲೀಸರಿಗೆ ಎಲ್ಲಿದ್ದಾನೆ ಏನು ಎತ್ತ ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ಪೃಥ್ವಿ. ಯಾಕಂದ್ರೆ ಪೊಲೀಸರು ಈಗಾಗಲೇ 6 ದಿನಗಳಿಂದಲೂ ಸಹ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಎಂಬುದು ಮಾತ್ರ ಇನ್ನು ಎಷ್ಟು ದಿನ ತಗೊಳ್ತಾರೆ ಅನ್ನುವಂಥದ್ದನ್ನ. ಧನ್ಯವಾದ ದತ್ತಾತ್ರೇಯ ನಿಮ್ಮೆಲ್ಲ ಮಾಹಿತಿಗಾಗಿ. 100 ವರ್ಷಗಳ ಹಳೆಯ ಕಟ್ಟಡ, ಶಿಥಿಲ ಶಾಲೆಯಲ್ಲೇ ಪಾಠ, ಆತಂಕದಲ್ಲೇ ಮಕ್ಕಳಿಗೆ ಪಾಠ, ಬಡ ಮಕ್ಕಳ ಜೀವಕ್ಕೆ ಅಪಾಯ. ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ? ಸರ್ಕಾರಿ ಶಾಲೆಯಲ್ಲಿ ಪ್ರಾಣಕ್ಕಿಲ್ಲ ಗ್ಯಾರಂಟಿ ಅನ್ನುವಂಥದ್ದು ನೋಡ್ತಾನೇ ಇದೀವಿ. ಯಾಕೆಂದ್ರೆ ನಿರಂತರ ಅಭಿಯಾನ ನಾವು ಮಾಡ್ತಾ ಇರುವಂಥದ್ದು. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಶೋಚನೀಯವಾಗಿದೆ ಅನ್ನುವಂಥದ್ದನ್ನ ಪ್ರತಿದಿನ ತೋರಿಸ್ತಾನೆ ಇದೀವಿ. ಶಿಥಿಲ ಶಾಲೆಯಲ್ಲೇ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂಥ ಭಯ ಕಾಡುತ್ತೆ ಮಕ್ಕಳಿಗೆ ಶಾಲೆಗೆ ಹೋದಂಥ ಸಂದರ್ಭದಲ್ಲಿ. ಬಹುತೇಕ ಶಾಲೆಗಳ ಪರಿಸ್ಥಿತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಬೆರಕು ಬಿಟ್ಟಂತ ಗೋಡೆಗಳು, ಕಳಚಿ ಬೀಳ್ತಾ ಇರುವಂಥದ್ದು ಹೆಂಚು, ಮೂಲ ಸೌಕರ್ಯಗಳಂತೂ ಈ ಶಾಲೆಯಲ್ಲಿ ಮರೀಚಿಕೆ ಆಗ್ಬಿಟ್ಟಿದೆ. ಪುತ್ತೂರಿನ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಪುತ್ತೂರಿನ ಶಾಲೆ ಅದರ ದುಸ್ಥಿತಿ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕಾರಂತರ ಹೆಸರಿನ ಶಾಲೆ ಇದು. ದೊಡ್ಡವರ ಹೆಸರು ಇಡೋದು ಮಾತ್ರ ಅಲ್ಲ, ಅದಕ್ಕೆ ಎಂತ ಸೌಲಭ್ಯ ಕೊಟ್ಟಿದ್ದೀರಾ ಅನ್ನುವಂಥದ್ದು ನೋಡ್ಕೊಳ್ಳಿ. ಮೊದಲು ಮಳೆಗಾಲದಲ್ಲಿ ಸಂಪೂರ್ಣ ಸೋರುತ್ತೆ ಆ ಶಾಲೆ. ಮೊದಲೇ ಆ ಭಾಗ ಅಂದ್ರೆ ಮಳೆ ಬರ್ತಾನೆ ಇರುತ್ತೆ, ವಿಪರೀತ ಮಳೆ. ಇನ್ನು ಮಳೆಗಾಲದಲ್ಲಿ ಶಾಲೆಗೆ ಹೋಗೋದೇ ಬೇಡ ಅಂತ ಪರಿಸ್ಥಿತಿ. ಮಳೆಗಾಲದಲ್ಲಿ ಬೇರೆ ಕಟ್ಟಡಕ್ಕೆ ಸ್ಥಳಾಂತರ ಆಗುತ್ತೆ ಆ ಶಾಲೆ. ಬಿರುಕು ಬಿಟ್ಟಿರುವಂಥ ಶಾಲೆಯ ಗೋಡೆಗಳು, ಅಪಾಯಕಾರಿ ಪರಿಸ್ಥಿತಿ. ಕಟ್ಟಡದಲ್ಲಿ ಆ ಒಂದು ಅಪಾಯಕಾರಿ ಕಟ್ಟಡದಲ್ಲೇ ಮಕ್ಕಳಿಗೆ ಪಾಠವನ್ನು ಮಾಡಲಾಗ್ತದೆ. ಶಾಲೆ ಆವರಣದಲ್ಲೇ ಹಳೆಯ ಕಟ್ಟಡದ ಅವಶೇಷಗಳು ಕೂಡ ಇರುವಂಥದ್ದು. ಈ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು 65 ಮಕ್ಕಳು ಕಲಿತಾ ಇದ್ದಾರೆ. ಶಾಲೆಯಲ್ಲಿ 5 ಸರಿಯಾದ ರೂಮ್ಗಳು, ಇತರೆ ತರಗತಿಯಲ್ಲಿ ಕುಳಿತುಕೊಳ್ಳೋಕೆ ಸಾಧ್ಯವಿಲ್ಲದಂಥ ಸ್ಥಿತಿ ಇರುವಂಥದ್ದು ತೋರಿಸ್ತಾ ಇದೆ ದೃಶ್ಯಾವಳಿಗಳಲ್ಲಿ. ನೋಡ್ಲಿಕ್ಕೆ ಮಾತ್ರ ಹಂಗೆ ಕಾಣಿಸ್ತಾ ಇದೆ, ಆದರೆ ಒಳಗಡೆ ಎಲ್ಲ ಕಿತ್ತೋಗಿರುವಂಥ ಶಾಲೆ ಅದು. ಮಳೆ ಬಂದರೆ ಕಂಪ್ಲೀಟ್ ಆಗಿ ಸೋರುತ್ತೆ.
ಪುತ್ತೂರಿನಲ್ಲಿ ಗೊತ್ತಲ್ಲ ನಿಮ್ಗೆ, ಕರಾವಳಿ ಭಾಗದಲ್ಲಿ ಮಳೆ ಶುರುವಾದ್ರೆ ಹೆಂಗ್ ಸುರಿಯುತ್ತೆ ಅಂತ. ಕಂಟಿನ್ಯೂಸ್ಲಿ ಮಳೆ ಬರ್ತಾನೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಆ ಶಾಲೆಯಲ್ಲಿ ಮಕ್ಕಳ ಪರಿಸ್ಥಿತಿ ಲೆಕ್ಕ ಹಾಕೊಳ್ಳಿ. ತೂತ್ ಬಿದ್ದೋಗಿದಾವೆ ಹೆಂಚ್ಗಳೆಲ್ಲ. ಮಳೆ ಬರುವಂತ ಸಂದರ್ಭದಲ್ಲಿ ಬೇರೆ ಕಡೆ ಪಾಠವನ್ನ ಮಾಡ್ತಾರಂತೆ.